ಈ ವಯಸ್ಸಿನ ಮಕ್ಕಳು ಶಾಲೆಯಲ್ಲಿ ಇರಬೇಕಾಗಿತ್ತು, ಆದರೆ ಅವರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾರೆ. 5 ವರ್ಷಗಳ ಹಿಂದೆ ಭಾರತ ದೇಶದ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಮಕ್ಕಳು ಹೊಲದಲ್ಲಿ ಕೆಲಸ ಮಾಡಲು ಪ್ರೋತ್ಸಾಹ ಇರಲಿಲ್ಲ. ಆದರೆ ಇಂದು ಸ್ಥಿತಿ ಬದಲಾಗಿದೆ. ಕೆಲವು ಹೊಲಗಳಲ್ಲಿ ದೊಡ್ಡವರಿಗಿಂತ ಮಕ್ಕಳು ಕೆಲಸ ಮಾಡಲು ಬಹಳ ಬೇಡಿಕೆ ಇದೆ. ಸಾಂಪ್ರದಾಯಿಕವಾಗಿ ಈ ಭಾಗದ ರೈತರು ಸಜ್ಜೆ, ಸೂರ್ಯಕಾಂತಿ, ಜೋಳ ಹಾಗೂ ಹತ್ತಿ ಬೆಳೆಯುತ್ತಿದ್ದರು. ಭೂಮಿ ಇರುವವರ ಸಂಖ್ಯೆ ಕಡಿಮೆ ಇರುವುದರಿಂದ ಹೆಚ್ಚು ಲಾಭ ತರುತ್ತಿರಲಿಲ್ಲ. ತಿಂಗಳಲ್ಲಿ 4 ತಿಂಗಳಲ್ಲಿ ಕೂಡ ನಾವು ಹೆಚ್ಚಿಗೆ ಗಳಿಸ್ತೀವಿ. ಹಂಗಾಗಿ ನಾವೇನು ಮಾಡಬೇಕು, ಇತ್ತೀಚೆಗೆ ಸೀಡ್ಸ್ ಕಂಪನಿಯವರು ಹಳ್ಳಿಯ ರೈತರಿಗೆ ಸೀಡ್ಸ್ ಬೆಳೆಯಲು ಪ್ರೋತ್ಸಾಹ ನೀಡಿದ್ದಾರೆ. ಸೀಡ್ಸ್ ಬೆಳೆಯಲು ಹಣದ ಹೂಡಿಕೆ ಹೆಚ್ಚಿದ್ದರೂ ಲಾಭ 3ರಷ್ಟು ಇದೆ. ಹನುಮಂತಪ್ಪನವರು ರೈತರು ಏಕೆ ಸೀಡ್ಸ್ ಬೆಳೆಯುತ್ತಾರೆ ಎಂದು ತಿಳಿಸುತ್ತಾರೆ. ಹೆಚ್ಚಿನ ಲಾಭಕ್ಕೆ ನಾವು ರೈತರು ಕೈಲಿಂದ ದುಡ್ಡು ಹಾಕಿ ಆಮೇಲೆ ಅದರಿಂದ ಹೆಚ್ಚಿನ ಲಾಭವನ್ನು ಪಡೆದು ನಾವು ಅವರಿಗೆ ಬೀಜ ತಯಾರು ಮಾಡಿ ಕೊಡ್ತೀವಿ. ಅದಕ್ಕೋಸ್ಕರ ಹೆಚ್ಚಿನ 1 ಪ್ಲಾಟಿನಿಂದ 2ರಿಂದ 3 ಆಮೇಲೆ 4, 5 ಪ್ಲಾಟಿನವರೆಗೆ ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿದ್ದ ನಮಗೆ ಹೆಚ್ಚಿನ ಲಾಭ ಉಳಿತಾಯ ಆಗುತ್ತದೆ. ಇದು ನಿಮಗೆ ಮಾಮೂಲು ಮೆಣಸಿನಕಾಯಿ ಹೊಲದಂತೆ ಕಾಣಬಹುದು. ಆದರೆ ಇಲ್ಲಿ ಕೆಲಸ ಮಾಡುತ್ತಿರುವ ಮಕ್ಕಳು ಮೆಣಸಿನಕಾಯಿ ಕೇಳುತ್ತಿಲ್ಲ, ಬದಲು ಅವರು ಕ್ರಾಸಿಂಗ್ ಮಾಡುತ್ತಿದ್ದಾರೆ. ಸೀಡ್ಸ್ ಮಾಡಲು ಮೆಣಸಿನಕಾಯಿಯನ್ನು ಬಳಸುತ್ತಾರೆ. ಇವನು ರಾಮಣ್ಣ. ದಿನ ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟು ಇಲ್ಲಿ ಕೆಲಸ ಮಾಡಲು ಬರುತ್ತಾನೆ. ಇವನು ರಾತ್ರಿ 7 ಗಂಟೆಯವರೆಗೂ ಕೆಲಸ ಮಾಡುತ್ತಿರುತ್ತಾನೆ. ಮೊದಲಿಗೆ ಶಾಲೆಗೆ ಹೋಗಿದ್ದೀನಿ. ನಮ್ಮ ಮನೆಯಲ್ಲಿ ತೊಂದರೆ ಇತ್ತು, ಅದಕ್ಕೆ ನಾನು ಶಾಲೆ ಬಿಡಿಸ್ಬಿಟ್ಟಿನಿ. ನಮ್ಮಪ್ಪ ನಮ್ಮ ತಮ್ಮನ ಕಾಲನ್ನು ಮುರಿತ್ರಿ, ಅದಕ್ಕೆ ಈ ಕ್ರಾಸಿಂಗಿಗೆ ಬರ್ತೀವಿ. ನಮ್ಮ ಕ್ರಾಸಿಂಗ್ಲಿಂದ ಲಾಭ ಐತ್ರಿ, ರೊಕ್ಕ ಬರ್ತೀರಿ. ಒಟ್ಟು ಏನಾರ ಒಂದು ಮಾಡಿ ನಾವು ಜೀವನ ನಡೆಸ್ತೀವಿ. ಈಗ ರಾಮಣ್ಣ ಇತರ ಎಲ್ಲ ಮಕ್ಕಳಂತೆ ಪ್ರತಿದಿನ 12 ತಾಸಿನಂತೆ ವಾರದ 7 ದಿನ ಕೆಲಸ ಮಾಡಬೇಕು. ಅದು ಬೇಸಿಗೆಯ ಬಿಸಿಲಾಗಲಿ ಮಳೆಗಾಲದ ಮಳೆಯಾಗಲಿ ಎಲ್ಲರೂ ಕೆಲಸ ಮಾಡಬೇಕು. ರಜೆ ಎಂಬುದೇ ಇವರಿಗಿಲ್ಲ. ಈ ಕಠಿಣ ಪರಿಶ್ರಮಕ್ಕೆ ಅವರಿಗೆ ಪ್ರತಿದಿನ 25 ರೂಪಾಯಿ ಸಿಗುತ್ತದೆ. ಬೇರೆ ಊರಿನಿಂದ ಮಕ್ಕಳು ಬಂದಿದ್ದರೆ ಅವರಿಗೆ ಪ್ರತಿದಿನ 20 ರೂಪಾಯಿ ಹಾಗೂ 3 ಹೊತ್ತು ಊಟ ಸಿಗುತ್ತದೆ. ರಾಮಣ್ಣನಿಗೆ ಈ ಕೆಲಸ ಮಾಡಲು ಬಲವಾದ ಕಾರಣವಿರಬಹುದು, ಆದರೆ ಹೆಚ್ಚೆಚ್ಚು ಪಾಲಕರು ಯಾವುದೇ ಕಾರಣವಿಲ್ಲದೆ ಶಾಲೆಯಿಂದ ಮಕ್ಕಳನ್ನು ಬಿಡಿಸುತ್ತಿದ್ದಾರೆ, ಬರೀ ಹಣಕ್ಕೋಸ್ಕರ. ಇವರ ಹೆಸರು ಕೊಟ್ರೇಶ್, ಸರ್ಕಾರಿ ಶಾಲೆ ಶಿಕ್ಷಕರು, ಹಿರೇಬೊಮ್ಮನಾಳ್. ಮಕ್ಕಳು ಏಕೆ ಶಾಲೆ ಬಿಡುತ್ತಾರೆ ಎಂದು ಕೇಳಿದಾಗ, ಇಲ್ಲಿ ಶಾಲೆ ಬಿಡಲು ಮಕ್ಕಳಿಗೆ ಪ್ರಮುಖ ಸಮಸ್ಯೆ ಏನಪ್ಪ ಅಂದರೆ ಈ ಕ್ರಾಸಿಂಗ್ ಮೆಥಡ್. ಈಗ ಹಲವಾರು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳೆಲ್ಲ ಇಲ್ಲಿ ಕ್ರಾಸಿಂಗ್ ಮಾಡೋಕ್ಕೆ ಬಂದುಬಿಟ್ಟು ಮೆಣಸಿನ ಗಿಡ, ಸೌತಿ ಈ ಥರ ಕ್ರಾಸಿಂಗ್ ಮಾಡಿಬಿಟ್ಟು ಅದರಲ್ಲಿ ಕೆಲಸ ಮಾಡಲು ಪುಟ್ಟ ಬಾಲಕರ ಅವಶ್ಯಕತೆ ಆ ಕ್ರಾಸಿಂಗ್ನಲ್ಲಿ ಹೆಚ್ಚಿಗಿರೋದ್ರಿಂದ ಮಕ್ಕಳನ್ನು ಶಾಲೆಗೆ ಕಳಿಸಿದೆ. ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗೆ ಹಣಕಾಸಿನ ಅವಶ್ಯಕತೆಯನ್ನು ಬಯಸ್ತಾ ಇದ್ದು ಪೋಷಕರು ವಿದ್ಯೆಯನ್ನು ಕಡೆಗಣಿಸಿ ಅವರಿಗೆ ದುಡ್ಡೇ ಮುಖ್ಯ ಅನ್ನೋ ಥರ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ರಾಸಿಂಗ್ ಹೋದರೆ ಒಂದು ದಿನಕ್ಕೆ 20 ರೂಪಾಯಿ ಬರ್ತೈತಿ. ನೀನು ಶಾಲೆಗೆ ಹೋದರೆ ಏನು ಕಲಿತಿ, ನಿಂದು ಬಟ್ಟೆ ಬರೀ ಅಂತ ಯೋಚನೆ ಮಾಡೋ ಆ ವಿದ್ಯಾರ್ಥಿಗಳನ್ನು ಎಷ್ಟೇ ಶತಪ್ರಯತ್ನ ಮಾಡಿ ಆದ್ರೂ ಆ ದಿನ ಬಂದು ಶಾಲೆಯಲ್ಲಿ ಬಂದು ಶಿಕ್ಷಕರನ್ನು ಮನವೊಲಿಸಿ ಶಿಕ್ಷಕರಲ್ಲಿ ಕೇಳ್ಕೊಂಡು ಅವ್ರು ಕಳಿಸಲ್ಲ ಅಂದ್ರೂ ಯಾವುದೇ ಲೆಕ್ಕಿಸದೆ ಅವ್ರನ್ನ ಕರ್ಕೊಂಡು ಹೋಗಿ ತಮ್ಮ ಕ್ರಾಸಿಂಗ್ ಕೆಲಸಕ್ಕೆ ಹಚ್ಕೊಂತಾರೆ. ಇವತ್ತು ಅರ್ಧದಲ್ಲೇ ಶಾಲೆ ಬಿಟ್ಟು ಸೀಡ್ಸ್ ಹೊಲದಲ್ಲಿ ಕೆಲಸ ಮಾಡುವ ಮಕ್ಕಳ ಸಂಖ್ಯೆ ದಿನ ಬೆಳೆಯುತ್ತಿದೆ.
ಆದರೆ ಒಂದು ಪ್ರಶ್ನೆ, ಯಾಕೆ ಮಕ್ಕಳನ್ನು ಸೀಡ್ಸ್ ಬೆಳೆಯಲು ಬಯಸುತ್ತಾರೆ? ನಮ್ಮ ದೊಡ್ಡವರಿಂದ ಕೆಲಸ ಚೆನ್ನಾಗಿ ಆಗೋದಿಲ್ಲ ರೀ. ಆಮೇಲೆ ಸಣ್ಣ ಸಣ್ಣ ಹುಡುಗರೆಲ್ಲ ನಮ್ಮ ಪ್ಲಾಟ್ನೊಳಗೆ ಕೆಲಸ ಅವ್ರು ಹೆಚ್ಚಿಗೆ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ನಾವು ಸಣ್ಣ ಹುಡುಗರನ್ನ ಹಚ್ಚಿ ಪ್ಲಾಟಿನ ಬಗ್ಗೆ ಅವರಿಗೆಲ್ಲ ಮಾಹಿತಿ ಇರ್ತೈತಿ. ಸಿಡಿಸಿನ ಕ್ರಾಸಿಂಗ್ ಮಾಡೋದು, ಆಮೇಲೆ ಗಿಡ ಪಡ ಏನು ಲುಕ್ಷಾನ ಮಾಡಿಕೊಡೋಗಿಲ್ಲ ಹುಡುಗರು. ಅದ್ರ ಸಲುವಾಗಿ ನಾವು ಹುಡುಗರನ್ನ ಜಾಸ್ತಿ ಇಟ್ಟು ಆಮೇಲೆ ಕೆಲಸ ಮಾಡಿಸ್ತೀವಿ. ಮಕ್ಕಳ ಮೈ ಮೃದುವಾಗಿದ್ದು ಬಹಳಷ್ಟು ಗಂಟೆಗಳವರೆಗೆ ಬಾಗಿ ಕೆಲಸ ಮಾಡಬಹುದು. ಅವರ ಕೈ ಚಿಕ್ಕದಾಗಿದ್ದು ಬೆರಳುಗಳು ಸಣ್ಣದಾಗಿರುತ್ತದೆ. ಇವು ಕ್ರಾಸಿಂಗ್ ಮಾಡಲು ಬಹಳ ಮುಖ್ಯವಾದ ಗುಣಗಳು. ಹಾಗೆಯೇ ದೊಡ್ಡವರಿಗೆ ಹೋಲಿಸಿದಾಗ ಮಕ್ಕಳು ಕೆಲಸವನ್ನು ಬೇಗ ಕಲಿಯುತ್ತಾರೆ. ಮಕ್ಕಳಲ್ಲಿ ರೈತರು ಕೆಲಸ ಮಾಡಲು ಹೆಣ್ಣು ಮಕ್ಕಳಿಗೆ ಆದ್ಯತೆ ನೀಡುತ್ತಾರೆ, ಏಕೆಂದರೆ ಅವರು ಒಳ್ಳೆಯ ಕೆಲಸಗಾರರು ಹಾಗೂ ಕಡಿಮೆ ಸಮಸ್ಯೆ ತರುತ್ತಾರೆ. ಆದರೆ ಮಕ್ಕಳು ಇಂತಹ ಕಷ್ಟದ ಸ್ಥಿತಿಯಲ್ಲಿ ಕೆಲಸ ಮಾಡುವುದರಿಂದ ತೊಂದರೆ ತಪ್ಪಿದ್ದಲ್ಲ. ನೋಡ್ರಿ, ನಾವು ಮುಂಜಾನೆ ಕೆಲಸಕ್ಕೆ ಬರ್ತೀವಿ ರೀ. ನಾವು ಬೇಗನೆ ಸಾಯಂಕಾಲ ಮನೆಗೆ ಹೋಗಾಗ ಮಾಲೀಕರು ಆಳು ಹಚ್ಚಿ ಎಣ್ಣೆ ಹೊಡಿಸಿರ್ತಾರೆ. ನಾವು ಮುಂಜಾನೆ ಬರ್ಬೇಕಾರೆ ಎಲ್ಲ ವಾಸನೆ ಹಿಡ್ದಿರ್ತಾವೆ. ವಾಸನೆ ಮುಂಜಾನೆದ್ದು ಕ್ರಾಸ್ ಮಾಡುವಾಗ ನಮ್ಮ ವಾಸನೆ ಕುಡ್ದು ಹೊಟ್ಟೆ ಇದು ನೋವಾಗೋದು, ಜಾಡ್ಸೋದು ಇದು ಆಗತ್ತೈತೆ ರೀ. ಆಮೇಲೆ ಬಿಸಿಲಾಗ ಕೆಲಸ ಮಾಡೋದರಿಂದ ತಲೆ ನೋಯ್ತೈತೆ ರೀ. ಆಮೇಲೆ ಬಗ್ಗೆ ಕೆಲಸ ಮಾಡೋದು ನಡ ನೋಯ್ತೈತಿ. ಈ ಚಿಮ್ಡಿಗೆ ಸುಲಿಯೋದರಿಂದ ನಮ್ಮ ಕೈಗಳು ನೋಯ್ತಾವೆ. ಅದು ಮತ್ತು ನಮ್ಮ ಮಾಲೀಕರು ಬೇಯಂಗಿಲ್ಲ ರೀ. ಯಾಕಂದ್ರೆ ನಾವು ಅಡ್ವಾನ್ಸ್ ರೊಕ್ಕ ಇಸ್ಕೊಂಡಿರಂಗಿಲ್ಲ ರೀ. ಆಮೇಲೆ ಅಡ್ವಾನ್ಸ್ ರೊಕ್ಕ ಇಸ್ಕೊಂಡು ಹುಡ್ರಿಗೆ ಅಂತ ಜಗ್ಗ ಬಡ್ತೇವೆ ಬೇದನ್ ಬೈತಾರೆ. ಯಾಕಂದ್ರೆ ನಾವು ಅಡ್ವಾನ್ಸ್ ರೊಕ್ಕ ಇಸ್ಕೊಂಡಿಲ್ಲ, ನಮ್ಮನ್ನು ಬಡ್ನಿ ಅಂದ್ರೆ ನಾವು ಬಿಟ್ಬಿಡ್ತೀವಲ್ಲ, ಅದಕ್ಕೆ ಅವ್ರು ನಮ್ಮ ಬಡಿಯಂಗಿಲ್ಲ ರೀ. ಇದು ಸೂಪರ್ವೈಸರ್ ಬಂದ್ರೆ ಅಂತ ಎಲ್ಲರನ್ನ ಬೇಯೋದು ಬಡಿಯೋದು ಮಾಡ್ತಾನೆ ರೀ. ಸೀಡ್ಸ್ ಹೊಲದಲ್ಲಿ ಕೆಲಸ ಮಾಡಲು ಮಕ್ಕಳ ಬೇಡಿಕೆ ಎಷ್ಟಿದೆ ಎಂದರೆ, ಕೆಲವೊಮ್ಮೆ ರೈತರು ಪಕ್ಕದ ಹಳ್ಳಿಗಳಿಂದ ಮಕ್ಕಳನ್ನು ಕರೆತರಬೇಕಾಗುತ್ತದೆ. ನಮ್ಮೂರಾಗ ಹುಡುಗರು ಲೇಬರ್ ಸಿಗಲಿಲ್ಲ ಅಂದರೆ ಇನ್ನೊಂದು ಪಕ್ಕದ ಹಳ್ಳಿಗೆ ನಾವು ಇನ್ನೊಬ್ಬರು ಕಾರ್ಕೂರನ್ನ ಕಳಿಸಿ ಆಮೇಲೆ ಅಲ್ಲಿಂದ ಅವ್ರಿಗೆ ಹೇಳಿದ ತಕ್ಷಣ ಅವರು ಅಲ್ಲಿಂದ ಲೇಬರ್ನ ತಗೊಂಡು ಬಂದು ನಮ್ಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇಂದು ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳಷ್ಟು ರೈತರು ಲಾಭ ಹೆಚ್ಚು ಬರುವುದರಿಂದ ಸೀಡ್ಸ್ ಬೆಳೆಯಲು ಮುಂದಾಗುತ್ತಿದ್ದಾರೆ. ಆದರೆ ಈ ಭಾಗದ ಮಕ್ಕಳು ಸೀಡ್ಸ್ಗೆ ನಿಜವಾಗಿ ತಕ್ಕ ಬೆಲೆ ಕಟ್ಟುತ್ತಿದ್ದಾರೆ, ಏಕೆಂದರೆ ಈ ಸೀಡ್ಸ್ ಅವರಿಗೆ ಬರೀ ದುಃಖ ತರುತ್ತಿದೆ.